ಈಗ ಅದೇ ದಿನಕ್ಕೆ ಎತ್ತು ಎಷ್ಟೊತ್ತು ಕೆಲಸ ಮಾಡುತ್ತೆ? ಒಂದು ಬ್ಯಾಚ್ಗೆ ಒಂದು ಎತ್ತು ಒಂದು ರೌಂಡ್ ಮಾಡುತ್ತೆ. ನಮ್ಮ ಹತ್ರ ಎರಡಿದೆ. ನಾವು ಒಂದೊಂದಕ್ಕೆ ಎರಡೆರಡು ಬ್ಯಾಚ್ ಮಾಡಿಸ್ತೀವಿ. ಫಸ್ಟು ಒಂದಾಗುತ್ತೆ, ರಾಮುದು ಒಂದು ಬ್ಯಾಚ್ ಆಗುತ್ತೆ, ಆಮೇಲೆ ಬಲರಾಮ್ ಬರ್ತಾನೆ, ಓಹೋ, ಆಮೇಲೆ ಮತ್ತೆ ರಾಮು ಬರ್ತಾನೆ, ಆಮೇಲೆ ಮತ್ತೆ ಬಲರಾಮು. ಸೊ ದಿನಕ್ಕೆ ಅದು 5 ಅವರ್ ದುಡಿಯುತ್ತೆ. ಹಾಂ, 2 ರೌಂಡ್ ಅಂದರೆ ಬ್ರೇಕ್ ಆ್ಯಕ್ಚುಲಿ 4 ಅವರ್ಸ್ ಮಾಡುತ್ತದು. ಹಾಂ, ಎರಡೆರಡು ಅರ್ಧ ಗಂಟೆ. ಗಂಟೆ ಹಿಂಡೋದಲ್ಲ ಹೌದು. ಎನಿವೆ. ಸೊ ಈ ಥರ ಎವ್ರಿ ದಿನ ರಾಮು ಮತ್ತು ಬಲರಾಮ್ ಎತ್ತುಗಳು ಹ್ಞೂ ಕೆಲಸ ಮಾಡುತ್ತೆ ಹೌದು. ಮಂಡೇ ಟು ಸಂಡೇ. ಮಂಡೇ ರಜೆ ಕೊಡ್ತೀವಿ ಯೂಶಲಿ ಅದಕ್ಕೆ. ಸೋಮವಾರ ಆ್ಯಕ್ಚುಲಿ ಏನಂತ ಹೇಳಿದರೆ ನಮ್ಮ ಹಿರಿಯರು ಪಾಲಿಸ್ಕೊಂಡು ಬಂದಿರೋಂಥದ್ದು, ಸೋಮವಾರ ಎತ್ತು ಕಟ್ಟಬಾರ್ದು ಅನ್ನೋ ಒಂದು ಪರಂಪರೆನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದರೆ ಅದು ಬಸವಣ್ಣನ ದಿನ, ಅದಕ್ಕೆ ರೆಸ್ಟ್ ಕೊಡಬೇಕು ಅಂತೇಳಿ ಓಹೋ, ಅದೊಂದು ಪರಂಪರೆ ಇದೆ, ನಮ್ಮ ಶಾಸ್ತ್ರೀಯ ಪರಂಪರೆ. ಸೊ ಈಗ ನಾವೇನೇ ಮಾಡಬೇಕು ಅಂದರೂ ನಮ್ಮ ದೊಡ್ಡವ್ರು ಹೇಳ್ಕೊಟ್ಟಿರೋದು ನಾವು ಫಾಲೋ ಮಾಡಬೇಕಲ್ವ, ನಮ್ಮ ಮನಸ್ಸಿಗೆ ಬಂದಂಗೆ ಮಾಡೋಂಗಿಲ್ಲ. ಸೊ ಅದನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೋಮವಾರ ಎತ್ತು ಕಟ್ಟಲ್ಲ. ಸೋಮವಾರ ಎತ್ತು ಕಟ್ಟೋದಿಲ್ಲ. ಯಾವಾಗಲೂ ಒಂದೊಂದ್ಸಲ ಎಮರ್ಜೆನ್ಸಿ ಇದ್ದಾಗ, ಒಂದೊಂದ್ಸಲ ತುಂಬ ಅರ್ಜೆಂಟ್ ಇದ್ದಾಗ ಮಾಡಿಬಿಡ್ತಾರೆ. ಬಟ್ ಸಾಧ್ಯವಾದಷ್ಟು ಕಟ್ಟುನಿಟ್ಟಾಗಿ ಅದನ್ನ ಮಾಡ್ದಿರಂಗೆ ನಾವು ನೋಡ್ಕೋಬೇಕು ಆ್ಯಕ್ಚುಲಿ ಅದನ್ನೆಲ್ಲ. ಸೊ 1 ಲೀಟ್ರಿಗೆ ಎಷ್ಟು ಎಣ್ಣೆ? ಎತ್ತಿನ ಗಾಣದಲ್ಲಿ ತಯಾರು ಮಾಡೋ ಕಡಲೆಕಾಯಿ ಎಣ್ಣೆ 450 ರೂಪಾಯಿ ಆಗುತ್ತೆ 1 ಲೀಟ್ರಿಗೆ. ಅದು ನಮ್ಮ ಗಾಣದಲ್ಲಿ ಬಂದು ತೊಗೊಂಡ್ರೆ. ಅದೇ ಎಣ್ಣೆ ನಾವು ಆಚೆ ಕಡೆ ಸೇಲ್ ಮಾಡಿದ್ರೆ ನಾವು 550ಕ್ಕೂ ಮಾರ್ಬೋದು, 650ಕ್ಕೂ ಮಾರ್ಬೋದು ಆಚೆ ಕಡೆ ಇಟ್ಟು. ಸೊ ಈ ಮನೆಗೆ ಹೋಮ್ ಡೆಲಿವರಿ ಅಂತೆಲ್ಲ ಮಾಡ್ತೀವಿ. ಹೋಮ್ ಡೆಲಿವರಿ ಕೊಡ್ತೀವಿ ನಾವು. ಮಿನಿಮಮ್ ಇಷ್ಟು ಲೀಟ್ರ್ ಅಂತ ಏನಾದ್ರು ಇದೆಯಾ? ಒಂದು 5 ಲೀಟ್ರ್ ಇದ್ದರೆ ನಮಗೆ ಸ್ವಲ್ಪ ಅನುಕೂಲ ಡೆಲಿವರಿಗಳು ಮಾಡಲಿಕ್ಕೆ. ಸೊ ಡೆಲಿವರಿ ಚಾರ್ಜ್ ಇರುತ್ತೆ. ಈಗ ಪರ್ ಕಿಲೋಮೀಟ್ರ್ 5 ರೂಪೀಸ್ ಆ ಥರ ನಮ್ಮ ಜಾಗದಿಂದ ಅವ್ರ ಜಾಗಕ್ಕೆ ಪ್ಲ್ಯಾನ್ ಮಾಡಿ ಕೊಡೋ ಥರ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ ಇವಾಗ. ಸೊ ಈ ಹೆಲ್ತ್ ಬೆನಿಫಿಟ್ಸ್ ಏನೇನಿದೆ? ಈಗ ಕೋಲ್ಡ್ ಪ್ರೆಸ್ ಗಾಣದ ಎಣ್ಣೆ ಉಪಯೋಗಿಸೋದ್ರಿಂದ, ನಾನು ಎಲ್ಲೋ ಒಂದು ಕಡೆ ಓದಿದೆ ಇಲ್ಲಿ, ಕಡಲೆಕಾಯಿ ಎಣ್ಣೆ ಹೃದಯಕ್ಕೆ ಒಳ್ಳೆಯದು, ಮತ್ತು ಕೊಬ್ಬರಿ ಎಣ್ಣೆ ಇಮ್ಯುನಿಟಿ ಬೂಸ್ಟರು, ಬ್ರೈನ್ ಫಂಕ್ಷನ್ ಒಳ್ಳೇದಂತೆಲ್ಲ ಇದೆ. ಸೊ ಇದು ಹೇಗೆ? ನಮ್ಮಲ್ಲಿ 8 ಥರ ಅಡಿಗೆ ಎಣ್ಣೆಗಳನ್ನು ತಯಾರು ಮಾಡ್ತೀವಿ. ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಹುಚ್ಚೆಳ್ಳೆಣ್ಣೆ, ಸೂರ್ಯಕಾಂತಿ ಎಣ್ಣೆ, ಕುಸುಬೆ ಎಣ್ಣೆ, ಸಾಸಿವೆ ಎಣ್ಣೆ ಮತ್ತು ಹರಳೆಣ್ಣೆ. ಸರಿ, ಇವೆಲ್ಲವೂ ಅಡಿಗೆ ಎಣ್ಣೆಗಳು. ಏನಂದರೆ ಒಂದೊಂದು ರೀಜನಲ್ ಪ್ಲೇಸ್ಗಳಲ್ಲಿ ಒಂದೊಂದು ಎಣ್ಣೆಗಳನ್ನು ಬಳಸ್ತಾರೆ. ಅಂದರೆ ಉದಾಹರಣೆಗೆ, ಈಗ ಉದಾಹರಣೆಗೆ ಮೈಸೂರು ಭಾಗದಲ್ಲಿ ಕಡಲೆಕಾಯಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ ಬಳಸ್ತಾರೆ. ನಮ್ಮ ನಾರ್ತ್ ಕರ್ನಾಟಕ ಕಡೆ ಅಲ್ಲಿ ಕಡಲೆಕಾಯಿ ಎಣ್ಣೆ ಬಳಸ್ತಾರೆ, ಮತ್ತು ಸೂರ್ಯಕಾಂತಿ ಎಣ್ಣೆ ಬಳಸ್ತಾರೆ, ಮತ್ತು ಕುಸುಬೆ ಎಣ್ಣೆ ಬಳಸ್ತಾರೆ ಆ ಕಡೆ. ಕುಸುಬೆ ಎಣ್ಣೆ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಕುಸುಬೆ ಅಂತ ಹೇಳಿದ್ರೆ ಈ ಸೂರ್ಯಕಾಂತಿ ಇದೆಯಲ್ಲ, ಅದೇ ಥರ ಸನ್ಫ್ಲವರ್ ಅಂತ ಹೇಳ್ತೀವಿ, ಅದಕ್ಕೆ ಸ್ಯಾಫ್ಲವರ್ ಅಂತ ಹೇಳ್ತೀವಿ. ಸ್ಯಾಫ್ಲವರ್ ಅಂದರೆ ಕುಸುಬೆ ಅದು. ಸೊ ನಮ್ಮ ನಾರ್ತ್ ಕರ್ನಾಟಕದ ಕಡೆ ಕಡಲೆಕಾಯಿ ಎಣ್ಣೆ ಬಳಸ್ತಾರೆ, ಕುಸುಬೆ ಬಳಸ್ತಾರೆ, ಮತ್ತು ಸೂರ್ಯಕಾಂತಿ ಕೂಡ ಬಳಸ್ತಾರೆ, ಮತ್ತು ಕೆಲವು ಮನೆಗಳಲ್ಲಿ ಹುಚ್ಚೆಳ್ಳೆಣ್ಣೆ ಕೂಡ ಬಳಸ್ತಾರೆ. ಹುಚ್ಚೆಳ್ಳೆಣ್ಣೆ ನಮ್ಮೂರಲ್ಲಿ ಮೈಸೂರು ಕಡೆ ಏನಂತ ಹೇಳಿದರೆ ಜಾಸ್ತಿ ಬಳಸೋದು ಬಂದು ಕಡಲೆಕಾಯಿ ಎಣ್ಣೆ. ಅದು ಬಿಟ್ಟರೆ ಕೊಬ್ಬರಿ ಎಣ್ಣೆ ತಲೆಗೆ ಬಳಸ್ತಾರೆ. ನಮ್ಮ ಮೈಸೂರು ಕಡೆಯವ್ರು ಜಾಸ್ತಿ ಅಡುಗೆಗೆ ಬಳಸಲ್ಲ, ಬಟ್ ಇತ್ತೀಚೆಗೆ ಸ್ವಲ್ಪ ಅವೇರ್ನೆಸ್ಸಿಂದ ಬಳಸೋಕ್ಕೆ ಶುರು ಮಾಡಿರ್ತಾರೆ. ಮೈಸೂರು ಭಾಗದಲ್ಲಿ ಜಾಸ್ತಿ ಬಳಸೋದು ಅಂತ ಹೇಳಿದ್ರೆ ಅಡುಗೆಗೆ ಕಡಲೆಕಾಯಿ ಎಣ್ಣೆ ಮತ್ತು ಹುಚ್ಚೆಳ್ಳೆಣ್ಣೆ. ಯಾಕೆಂದರೆ ಹುಚ್ಚೆಳ್ಳೆಣ್ಣೆ ಏನಂತ ಹೇಳಿದ್ರೆ ಅದು ತುಂಬ ವಿಶೇಷತೆ ಇದೆ, ನಾನು ಒಂದೊಂದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ತಮಿಳ್ನಾಡು ಕಡೆ ಸಾಸಿವೆ ಎಣ್ಣೆ ಬಳಸ್ತಾರೆ, ಮೇಯ್ನಾಗಿ ನಲ್ಲೆ ಎಣ್ಣೆ ಅಂತ ಬಳಸ್ತಾರೆ, ಅದಕ್ಕೆ ನಲ್ಲೆ ಎಣ್ಣೆ ಅಂತಾರೆ ಅದಕ್ಕೆ ತಮಿಳು. ಎಳ್ಳೆಣ್ಣೆ ಯು ಮೀನ್? ಎಳ್ಳೆಣ್ಣೆ, ಸೆಸೆಮೆ ಆಯಿಲು. ಮಂಗಳೂರು, ಕೇರಳ ಅಲ್ಲೆಲ್ಲ ಕೊಬ್ಬರಿ ಎಣ್ಣೆ ಬಳಸ್ತಾರೆ. ಸೊ ಕೋಸ್ಟಲ್ ಏರಿಯಾ ಬೆಲ್ಟಲ್ಲೆಲ್ಲ, ಉಡುಪಿ ಕಡೆ ಎಲ್ಲ. ನಾರ್ತ್ ಇಂಡಿಯನ್ಸು ಸಾಸಿವೆ ಎಣ್ಣೆ ಬಳಸ್ತಾರೆ. ಇವೆಲ್ಲವೂ ಔಷಧಿಗಳ ಆಗರ, ಎಲ್ಲದರಲ್ಲೂ ಮೆಡಿಸನ್ ಕಂಟೆಂಟ್ ಇರುವಂಥದ್ದೇ. ಒಂದೊಂದೇ ಎಣ್ಣೆ ಹೋಗೋಣ. ಮೊದಲು ಕಡಲೆಕಾಯಿ ಎಣ್ಣೆ. ಕಡಲೆಕಾಯಿ ಎಣ್ಣೆ ನೀವು ಕೇಳಿರ್ತೀರ, ಕಡಲೆಕಾಯಿ ಬಡವರ ಬಾದಾಮಿ ಅಂತೇಳಿ. ಸೊ ಬಾದಾಮಿ ಎಣ್ಣೆಯಲ್ಲಿ ನಿಮಗೆ ವೈಟಮಿನ್ ಇ ಇರುತ್ತೆ. ವೈಟಮಿನ್ ಇ ಕಡಲೆಕಾಯಿ ಎಣ್ಣೆಯಲ್ಲಿ ಕೂಡ ಇರುತ್ತೆ. ಇದು ಏನು ಮಾಡುತ್ತೆ ವೈಟಮಿನ್ ಇ? ಆ್ಯಕ್ಚುಲಿ ಕಡಲೆಕಾಯಿ ಎಣ್ಣೆಯಲ್ಲಿ ಏನಂತ ಹೇಳಿದರೆ, ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್ ಇಸ್ ರಿಚ್ ಇನ್ ಫೈಟೋಪೆನಾಲ್ಸ್ ಆ್ಯಂಡ್ ವೈಟಮಿನ್ ಇ. ಫೈಟೋಪೆನಾಲ್ ಅನ್ನೋಂಥದ್ದು ಕೂಡ ಒಂದು ಗುಡ್ ಕೆಮಿಕಲ್, ಅದು ಯಥೇಚ್ಛವಾಗಿರುತ್ತೆ ಕಡಲೆಕಾಯಿ ಎಣ್ಣೆಯಲ್ಲಿ. ಸೊ ಕಡಲೆಕಾಯಿ ಎಣ್ಣೆ ನಾವು ಬಳಸೋದ್ರಿಂದ ನಮಗೇನಂತ ಹೇಳಿದ್ರೆ, ಹೃದಯ ಕಾರ್ಡಿಯೋ ಹೆಲ್ತ್ಗೆ ಹೆಲ್ಪ್ ಮಾಡುತ್ತೆ, ನರ್ವಸ್ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡುತ್ತೆ, ಬೋನ್ಸನ್ನು ಹೆಲ್ತಿಯಾಗಿ ಇಟ್ಕೊಡುತ್ತೆ, ಮತ್ತು ನಮ್ಮ ಇಂಟರ್ನಲ್ ಆರ್ಗನ್ಸ್ ಏನಿದೆ ಅಲ್ವಾ, ಕಂಪ್ಲೀಟ್ ಇಂಟರ್ನಲ್ ಆರ್ಗನ್ಸ್ಗಳನ್ನು ಫಂಕ್ಷನ್ ಮಾಡುವಂಥದ್ದೇ ಗುಡ್ ಫ್ಯಾಟು. ಈಗ ನಾನು ಯಾವ್ಯಾವ್ದು ಹೇಳಿದೆ ನಿಮಗೆ, ಇವೆಲ್ಲವೂ ಕೂಡ ಪ್ಲ್ಯಾಂಟ್ ಬೇಸ್ಡು, ಎಲ್ಲ ಸಸ್ಯಜನ್ಯ. ಇದರಲ್ಲಿ ಕೊಬ್ಬಿನಂಶ ಮಾತ್ರ ಇರುತ್ತೆ. ನಾನು ಹೇಳೋ ಎಲ್ಲ ಎಣ್ಣೆಗಳಲ್ಲಿ ಕೊಲೆಸ್ಟ್ರಾಲ್ಸ್ ಇರೋದಿಲ್ಲ ಆ್ಯಕ್ಚುಲಿ. ಫ್ಯಾಟ್ ಇರಲ್ಲ. ಕೊಲೆಸ್ಟ್ರಾಲ್ ಬಂದು ಅನಿಮಲ್ ಬೇಸ್ಡ್ ಆ್ಯಂಡ್ ಡೈರಿ ಪ್ರಾಡಕ್ಟ್ಸಲ್ಲಿ ಬರೋವಂಥದ್ದು ಕೊಲೆಸ್ಟ್ರಾಲ್ಸು. ಬಟ್ ಬೋತ್ ಆರ್ ಇಂಪಾರ್ಟೆಂಟ್ ಅವರ್ ಬಾಡಿ. ಫ್ಯಾಟು ಬೇಕು, ಕೊಲೆಸ್ಟ್ರಾಲು ಬೇಕು, ಬಟ್ ನಮಗೆ ಪ್ಲ್ಯಾಂಟ್ಸಲ್ಲಿ ಸಿಗುವಂಥದ್ದು ಬಂದು ಫ್ಯಾಟು. ಸೊ ಬೋತ್ ಆರ್ ಇಂಪಾರ್ಟೆಂಟ್. ಗ್ರೌಂಡ್ನಟ್ ಆಯಿಲ್ನ ನಾವು ಯೂಸ್ ಮಾಡೋದ್ರಿಂದ
ಒಂದು ಅಡಿಗೆಗೆ ಯೂಸ್ ಮಾಡ್ಬೋದು. ಈವನ್ ನಾವು ಕುಡಿಕ್ಕೂ ಬಳಸ್ಬೋದು. ಬಟ್ ಜನರಿಗೆ ಆ ಪ್ರಾಕ್ಟೀಸ್ಗಳಿಲ್ಲ ಅಷ್ಟೇ. ಅದು ಕುಡಿಯೋದಾ? ನೇರವಾಗಿ ಕುಡಿಯಬಹುದು ಕೂಡ. ಆಯಿಲ್ ಪುಲ್ಲಿಂಗ್ ಗೊತ್ತು, ನೇರವಾಗಿ ಕುಡಿಯೋದಂದ್ರೆ ಹೇಳ್ತೀನಿ ಅಂದರೆ ಈಗ ಒಂದು ಸ್ಪೂನ್ ಕನ್ಸ್ಯೂಮ್ ಮಾಡೋದು ಅಂತೀವಲ್ಲ ಆ ಥರ. ಆದರೆ ಏನಾಗುತ್ತೆ, ತುಂಬ ಜನರಿಗೆ ಅದು ಪ್ರಾಕ್ಟೀಸ್ ಇಲ್ಲದೆ ಇರೋದ್ರಿಂದ ಇದು ಕುಡಿಬೋದು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಅಡುಗೆಗಾಗಿ ಊಟ ಮಾಡ್ತೀವಿ ಅಂದರೆ ಅದನ್ನು ಕುಡಿಯೋಕ್ಕಾಗಲ್ವ ಅದನ್ನು? ಇದು ಯಾವಾಗ ತಗೋಬೇಕು ಅಂದರೆ ಅಡುಗೆಗೆ ಬಿಟ್ಟು ಬರೀ ಚಮಚದಲ್ಲಿ ಸೇವಿಸ್ತೀವಿ ಅನ್ನೋರಿಗೆ ಬೆಳಗ್ಗೆನ ರಾತ್ರಿ? ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತೊಗೋಬೇಕು. ಯಾವುದೇ ಎಣ್ಣೆಗಳನ್ನು ಖಾಲಿ ಹೊಟ್ಟೆಯಲ್ಲೇ ತೊಗೋಬೇಕು. ಯಾಕೆ? ಖಾಲಿ ಹೊಟ್ಟೆಲಿ ತಗೊಂಡ್ರೆ ಏನಾಗ್ತದೆ ಅಂದರೆ ನೆಕ್ಸ್ಟ್ ಮೋಷನ್ಗೆ ಹೋಗೋ ಟೈಮ್ಗೆ ಸ್ವಲ್ಪ ಹೊತ್ತು ಬಿಟ್ಟರೆ ಆರಾಮಾಗಿ ಮೋಷನ್ ಫ್ರೀಯಾಗಿ ಆಗ್ತದೆ, ಆರಾಮಾಗುತ್ತೆ. ಈಗ ನಾವೇನು ಮಾಡ್ತೀವಿ, ಆಚೆ ಕಡೆ ಹೋಗ್ಬಿಟ್ಟು ಇದು ಕಾನ್ಸ್ಟಿಪೇಷನ್ ಚಾಲೆಂಜ್ ಅಂತ ಹೇಳ್ಬಿಟ್ಟು ತುಂಬ ದುಡ್ಡುಗಳು ಕೊಡ್ತಿರ್ತೀವಿ. ಮನೇಲೇ ಇರುತ್ತೆ ಔಷಧಿ, ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ಈ ಹುಚ್ಚೆಳ್ಳೆಣ್ಣೆ ಆಗಿರ್ಬೋದು, ಇದೊಂದೊಂದು ಸ್ಪೂನು, ಅಥವಾ ಹರಳೆಣ್ಣೆ ಆಗಿರ್ಬೋದು, ಇದೊಂದೊಂದು ಸ್ಪೂನ್ ಕುಡಿದ್ರೆ ಸಾಕು. ಬಟ್ ನಾವೇನು ಮಾಡ್ತೀವಿ, ಮನೇಲಿ ಔಷಧಿ ಇಟ್ಕೊಂಡು ಮೆಡಿಕಲ್ ಶಾಪ್ಗೆ ಹೋಗ್ತಿರ್ತೀವಿ. ಯಾಕೆ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇರಲ್ಲ, ಅದಕ್ಕೋಸ್ಕರ. ಸೊ ಕೊಬ್ಬರಿ ಎಣ್ಣೆ ಬಂದು ಇದು ಕಡಲೆಕಾಯಿ ಎಣ್ಣೆ ಬಂದು ನಮಗೆ ಮಲ್ಟಿ ಫಂಕ್ಷನ್ಸು, ಅಂದರೆ ನಮ್ಮ ಕಂಪ್ಲೀಟ್ ಇಂಟರ್ನಲ್ ಆರ್ಗನ್ಸ್ ಏನಿದೆಯಲ್ಲ ಅದನ್ನು ಹೆಲ್ತಿಯಾಗಿಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ದಿನಕ್ಕೆ ಎಷ್ಟು ಚಮಚದ ಮೇಲೆ ದಾಟಬಾರ್ದು, ಯಾಕಂದರೆ ಒಂದೊಂದು ಚಮಚದಲ್ಲೂ 150 ಕ್ಯಾಲರಿ ಇರುತ್ತೆ. ಆ್ಯಕ್ಚುಲಿ ಅಡಿಗೆ ಎಣ್ಣೆಗಳು ಒಂದು ದಿನಕ್ಕೆ ಒಬ್ಬ ವ್ಯಕ್ತಿಗೆ 15 to 20 ml ಇಸ್ ಎನಫ್ ಆ್ಯಸ್ ಪರ್ ಸೈಂಟಿಸ್ಟ್ ಡಾಕ್ಟರ್ ಖಾದರ್ ಗೈಡೆನ್ಸ್. ಎಷ್ಟು ಚಮಚ ಬರುತ್ತೆ 15 ml ಅಂದರೆ? ಒಂದು ಚಮಚ 5 ml ಅಂದರೆ 3 to 4 ಟೀ ಸ್ಪೂನು, ಟೇಬಲು ಅದೆಲ್ಲ ಇದೆಯಲ್ಲ ಅದೂ. ಅದೇ ನಾವು ಆ ಸ್ಪೂನಲ್ಲಿ ಎಷ್ಟು 5 ml ಇದೆಯಾ 10 ml ಇಂದ ನಾವು ಅದನ್ನು ಮಾಡ್ಕೋಬೇಕು. ಸರಿ, ಆಯಿತಾ? ಸೊ 15 to 20 ml ಸಾಕು ಒಬ್ಬ ವ್ಯಕ್ತಿಗೆ ಬೇಕಾಗಿರೋವಂಥದ್ದು. ಅದೇ ಏನಾದರೂ ಸ್ವಲ್ಪ ಮನೆಯಲ್ಲಿ ಫ್ರೈಡ್ ಐಟಮ್ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ವ್ಯಕ್ತಿಗೆ 1 ಲೀಟ್ರ್ ಎಣ್ಣೆ ಸಾಕಾಗುತ್ತೆ. ಒಬ್ಬ ವ್ಯಕ್ತಿಗೆ 1 ಲೀಟ್ರ್ ಇಸ್ ಎನಫ್. ಏನು 1 ಲೀಟ್ರು ಇಡೀ ತಿಂಗಳಿಗೆ? ಸೊ ನಮ್ಮ ಎಣ್ಣೆ ಬಂದು ನಿಮಗೆ ಆಡ್ಲಿ 419 450 ರೂಪಾಯಿ ಒಳಗಡೆ ಸಿಕ್ಬಿಡುತ್ತೆ. ಒಬ್ಬನ 490 ರೂಪಾಯಿ ಖರ್ಚು ಮಾಡ್ಕೊಳಕ್ಕಾಗಲ್ವ? ಎಲ್ಲೆಲ್ಲೋ ಎಷ್ಟೆಷ್ಟು ಹಣ ಖರ್ಚು ಮಾಡ್ತಿರ್ತೀವಿ. ಸಿಗರೇಟಿಗೆ ಖರ್ಚು ಮಾಡಿಬಿಟ್ಟಿರ್ತಾರೆ. ಏನು ಮನೇಲಿ ಕೂತ್ಕೊಂಡು ಒಂದೇನೋ ಮೋಮೋನೋ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ರೆ 300 ರೂಪಾಯಿ ಆಗಿರುತ್ತೆ. ಸೊ ಒಬ್ಬ ವ್ಯಕ್ತಿಗೆ ಎಷ್ಟೋ ಜನ ಅನ್ಕೋತಾರೆ ನಾವು ಬಡವರು, ನಮ್ಮ ಕಷ್ಟ ಅಂತೇಳಿ. ಅಲ್ಲಪ್ಪ, ನೀನು ಬಡವ ಸರಿ, ಆದರೆ ನಿನ್ಗೆ ಒಳ್ಳೆ ಆರೋಗ್ಯ ಬೇಡವಾ? ಐ ಥಿಂಕ್ ಇದು ದೃಷ್ಟಿಕೋನ ಅಷ್ಟೇ. ನಮಗೆ ಮೊದಲಿಂದಲೂ 100-150 ಕೊಟ್ಟು ಅಷ್ಟೇ ಅಂತ, ಅದು ಆ ಥರ ವಿಚಾರಕ್ಕೆ ಇಷ್ಟೊಂದು ಕೊಡ್ಬೇಕಾ ಅಂತ ಬಿಟ್ಬಿಡ್ತೀವಿ. ಯಾಕೆ ಕೊಡ್ತೀವಿ ಅರ್ಥ ಆದರೆ ಕೊಟ್ಬಿಡ್ತೀವಿ. ಇಲ್ಲ, ಜನರು ನಿಜ ಹೇಳ್ಬೇಕಂದ್ರೆ ದೇವ್ರವರು, ಅವರಿಗೆ ಮಾಹಿತಿ ಕೊಟ್ಬಿಟ್ರೆ ಎಲ್ಲೇ ಇದ್ದರೂ ಅವರು ಅದನ್ನು ತೊಗೊಳಕ್ಕೆ ರೆಡಿ ಇದ್ದಾರೆ. ಅವ್ರಿಗೆ ಸರಿಯಾಗಿ ಮಾಹಿತಿ ಕೊಡಬೇಕಷ್ಟೇ. ಮಾಹಿತಿ ಕೊಟ್ಟು ತಲುಪಿಸ್ತಾರೆ ಅಂತ ಗೊತ್ತಾದರೆ ಪಾಪ ಅವರು ಹುಡುಕ ಬಂದು ತಗೊಂತಾರೆ. ಅವ್ರದ್ದು ಈಗ ಒಬ್ಬ ಜ್ಞಾನ ಇರೋನು ತಿಳಿಸ್ಕೊಡ್ಬೇಕು. ಐದಾರು ಅವ್ರಿಗೆ ಜಾಗಕ್ಕೆ ತಲುಪಿಸು, ಅಥವಾ ಅವ್ರು ಬಂದ್ರೆ ಪ್ರೀತಿಯಿಂದ ಮಾತಾಡಿ ಕೊಟ್ಟು ಕಳಿಸು, ಜ್ಞಾನ ಕೊಟ್ಟು. ಆಗೇನಾಗುತ್ತೆ, ಜನ ಖುಷಿಯಾಗಿ ತಗೊಂಡು ಬಳಸ್ತಾರೆ. ಈಗ ನನಗೆ ಜ್ಞಾನ ಇಲ್ಲಾಂದರೆ ನಾನು ಏನು ಮಾಡ್ತಾಯಿದ್ದೆ, ಆಚೆ ಕಡೆ ಮಾಮೂಲಿ ಪ್ಯಾಕೆಟ್ ಎಣ್ಣೆ ತಗೊಂಡು ಬಳಸ್ತಾಯಿದ್ದೆ. ಜ್ಞಾನ ಬಂದಮೇಲೆ ನಾವು ಚೇಂಜ್ ಮಾಡಿಕೊಂಡು ಈಗ ಜನರಿಗೂ ಕೊಡ್ತಾ ಇದ್ದೀವಿ. ನಮ್ಮ ಮನೆಗೆ ಎತ್ತಿನ ಗಾಣದ ಎಣ್ಣೆ ಬಳಸ್ತೀವಿ. ವಿ ಆರ್ ಹ್ಯಾಪಿ ಅಬೌಟ್ ದಟ್. ಅಷ್ಟೇ, ಎಸ್ಪೆಷಲಿ ಇಂಟರ್ನೆಟ್ ಜಮಾನದಲ್ಲಿ. ಮುಂದೆಂದು ಕೊಕೊನಟ್, ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆದು ವಿಶೇಷ ಏನಂತ ಹೇಳಿದರೆ ಸೋಡಿಯಂ ಲೋರಿಕ್ ಆ್ಯಸಿಡ್ ಅನ್ನೋಂಥ ಒಂದು ಅಂಶ ಇದೆ ಅದರಲ್ಲಿ. ಏನು ಮಾಡುತ್ತೆ ಅದು? ಇದು ತಾಯಿ ಎದೆ ಹಾಲಲ್ಲಿ ಮಾತ್ರ ಸಿಗುವಂಥದ್ದು ಸೋಡಿಯಂ ಲೋರಿಕ್ ಆ್ಯಸಿಡ್. ಓಹೋ. ಮದರ್ಸ್ ಮಿಲ್ಕಲ್ಲಿ. ಸೊ ಡಾಕ್ಟರ್ BM ಹೆಗ್ಡೆ ಅವ್ರ ಬಗ್ಗೆ ನೀವು ಕೇಳಿರ್ತೀರ. ಅವರು ಇದ್ರ ಬಗ್ಗೆ ಪುಂಖಾನುಪುಂಖವಾಗಿ ಅಂದರೆ ಮಹಾನ್ ಜ್ಞಾನವನ್ನು ಕೊಟ್ಟಿದ್ದಾರೆ ಜನರಿಗೆ, ಸೋಡಿಯಂ ಲೋರಿಕ್ ಆ್ಯಸಿಡ್ ಬಗ್ಗೆ, ಅದೇನು ಕೆಲಸ ಮಾಡ್ತದೆ ಅಂತೇಳಿ. ಅದೊಂದು 2 ಹೇಳ್ಬೋದಾ? ಆ್ಯಕ್ಚುಲಿ ಅದರದ್ದು ವಿಶೇಷ ಏನಂದರೆ ನಾಲ್ಗೆಯಲ್ಲೇ ಜೀರ್ಣ ಆಗುತ್ತೆ. ಆ್ಯಕ್ಚುಲಿ ಕೊಬ್ಬರಿ ಎಣ್ಣೆ ಹೊಟ್ಟೆ ಒಳಗಡೆ ಹೋಗೋ ತನಕ ಕಾಯೋ ಅವಶ್ಯಕತೆ ಇಲ್ಲ, ನಾಲ್ಗೆಲ್ಲೇ ಜೀರ್ಣ ಆಗಿಬಿಡುತ್ತೆ. ಓಹೋ, ಸರಿ. ಸೊ ನಮ್ಮ SRK ಟೆಂಪಲ್ ಆಫ್ ಆಯಿಲ್ಸಲ್ಲಿ ಮಾಡುವಂಥ ಕೊಬ್ಬರಿ ಎಣ್ಣೆದ ವಿಶೇಷ ಏನಂತ ಹೇಳಿದ್ರೆ, ನಾವು ಸೆಲೆಕ್ಟೆಡ್ ಕೊಬ್ಬರಿಯನ್ನು ಯೂಸ್ ಮಾಡ್ತೀವಿ. ನಾವು ಅಂದರೆ ಒಳ್ಳೆ ಶುದ್ಧವಾದಂಥ ಕೊಬ್ಬರಿಯನ್ನು ತರಿಸಿ, ಫಸ್ಟ್ ಗ್ರೇಡ್ ಕೊಬ್ಬರಿನ ತರಿಸ್ತೀವಿ. ಅದರಲ್ಲಿ ಕಪ್ಪಾಗಿರೋದು, ಕೆಂಪಾಗಿರೋದು, ಹಳದಿ ಆಗಿರೋದು, ಕೌಟಾಗಿರೋದು ಇದನ್ನು ಯಾವುದನ್ನು ಬಳಸೋದಿಲ್ಲ. ಸೆಲೆಕ್ಟೆಡ್ ಕೊಬ್ಬರಿಯನ್ನು ಯೂಸ್ ಮಾಡಿ ನಾವು ಫೈನ್ ಕ್ವಾಲಿಟಿ ಕೊಬ್ಬರಿ ಯೂಸ್ ಮಾಡೋದ್ರಿಂದ ಶುದ್ಧ ಕೊಬ್ಬರಿ ಎಣ್ಣೆ ಆಗಿರುತ್ತೆ. ಫಸ್ಟ್ ಗ್ರೇಡ್ಗೂ ಬೇರೆ ಗ್ರೇಡ್ ಅಂದರೆ ಇದೇ ಡಿಫ್ರೆನ್ಸು. ಹೌದು. ಈಗ ಎಷ್ಟೋ ಜನ ಏನು ಅಂದ್ಕೊಂಡ್ಬಿಡ್ತಾರೆ, ಅಲ್ಲೆಲ್ಲೋ ಕಮ್ಮಿಗೆ ಸಿಕ್ತು ಅಂದ್ಕೊತಾರೆ. ಕಮ್ಮಿಗೆ ಸಿಗ್ತಾ ಇದೆ ಅಂದರೆ ಕ್ವಾಲಿಟಿ ಕಡಿಮೆ ಇದೆ ಅಂತ ಅರ್ಥ. ಯಾಕೆಂದರೆ ನಿಮಗೆ ಕ್ವಾಲಿಟಿನೂ ಬೇಕು, ರೇಟು ಕಮ್ಮಿ ಆಗಬೇಕಂದ್ರೆ ಹಿಂಗಾಗುತ್ತೆ. ಕ್ವಾಲಿಟಿ ವಿ ಹ್ಯಾವ್ ಟು ಪೇ ಗುಡ್ ಮನಿ ಅಲ್ವಾ? ರೇಷ್ಮೆ ಸೀರೆನೂ ಬೇಕು, ಆದರೆ ಕಮ್ಮಿ ರೇಟಿಗೆ ಬೇಕಂದ್ರೆ ಹಿಂಗೆ ಸಿಗುತ್ತೆ ನಮಗೆ ಅಲ್ವಾ? ಸೊ ಆ ಥರ ಇಲ್ಲಿ ನಾವು ಯೂಸ್ ಮಾಡೋವಂಥ ಅಡುಗೆ ಎಣ್ಣೆಗಳು ನಮ್ಮ ಹೊಟ್ಟೆ ಒಳಗಡೆ ಹೋಗೋವಂಥದ್ದು, ಅದು ನನ್ನ ಆರೋಗ್ಯಕ್ಕೆ ನಾವು ಮಾಡೋವಂಥದ್ದು, ಯಾರ ಮೇಲೂ ಅಲ್ಲ. ಯಾವ್ಯಾವುದಕ್ಕೂ ಎಷ್ಟೆಷ್ಟು ದುಡ್ಡು ಖರ್ಚು ಮಾಡ್ತಿರ್ತೀವಿ, ನನ್ನ ಆರೋಗ್ಯಕ್ಕೆ ಖರ್ಚು ಮಾಡಬೇಕಂತ ಯೋಚನೆ ಮಾಡ್ತಿರ್ತೀವಿ. ಒಬ್ಬ ವ್ಯಕ್ತಿಗೆ 450 ರೂಪಾಯಿ ಖರ್ಚು ಮಾಡ್ಕೊಳ್ಳಿಕ್ಕೆ ಏನು ಕಷ್ಟ? ಈಗ ಒಂದು ಫ್ಯಾಮಿಲಿಯಲ್ಲಿ ಒಂದು 4 ಜನ 5 ಜನ ಇದ್ದಾರೆ ಅಂದರೆ ಒಂದು 2000 ರೂಪಾಯಿ ಖರ್ಚು ಮಾಡಲಿ ಬಿಡಿ. ಅವ್ರ ಮನೇಲಿ ಎಷ್ಟೆಷ್ಟೋ ದುಡಿತಾರೆ.
ಅಷ್ಟೆಲ್ಲ ದುಡ್ದು ಒಂದು 2,000 ರೂಪಾಯಿ ನಾವು ನಮ್ಮನೆಗೋಸ್ಕರ ನಾವು ಖರ್ಚು ಮಾಡ್ಕೊಳ್ಳಿಲ್ಲ ಅಂದರೆ ಇನ್ನು ದುಡ್ದು ಏನು ಸಾಧನೆ ಮಾಡ್ತೀವಿ ನಾವು ಲೈಫಲ್ಲಿ. ಸರಿಯಾಗಿರೋ ಜಾಗದಲ್ಲಿ ಮಾಡಬೇಕು. ಹ್ಞೂ ಇಲ್ಲಾಂದ್ರೆ ಇಲ್ಲೆಲ್ಲೋ ಉಳಿಸಿದ್ದನ್ನ ಅಲ್ಲೆಲ್ಲೆಲ್ಲೋ ಮತ್ತೆ 4 ಖರ್ಚು ಮಾಡೋ ಹೌದು. ಪರಿಸ್ಥಿತಿ ಬರುತ್ತೆ ಹಾಸ್ಪಿಟಲ್. ಯಾಕೆಂದರೆ ಇವತ್ತು ನೀವು ನೋಡ್ತಾ ಇದ್ದೀರಾ ಆರೋಗ್ಯಕ್ಕೆ ಎಷ್ಟು ಸಮಸ್ಯೆ ಇದೆ, ಎಷ್ಟೆಲ್ಲ ಅನಾನುಕೂಲಗಳಾಗ್ತಾ ಇದೆ ಅಂತೇಳಿ. ಡಾಕ್ಟರ್ ಜಯದೇವದಲ್ಲಿದ್ದಂಥ ನಮ್ಮ ಡಾಕ್ಟರ್ ಮಂಜುನಾಥ್ ಸರ್ ಸ್ಟೇಟ್ಮೆಂಟೇ ಕೊಟ್ಟಿದ್ದಾರೆ, ಪ್ಯಾಕೆಟ್ ಎಣ್ಣೆಗಳನ್ನು ಬಳಸಬೇಡಿ, ನೇರವಾಗಿ ಸಿಗೋ ಗಾಣದ ಎಣ್ಣೆಗಳನ್ನು ಬಳಸಿ ಅಂತೇಳಿ. ಅವರು ಆರ್ಟಿಕಲ್ಲು ಇದೆ, ಮತ್ತು ಅವರು ಮಾಹಿತಿ ಕೊಟ್ಟಿದ್ದಾರೆ. ತುಂಬ ಜನರಿಗೆ ಗೊತ್ತಿದೆ, ಇವತ್ತಿನ ದಿನ ಜನರಿಗೆ ಅವೇರ್ನೆಸ್ಸು ಮೂಡಿದೆ. ಕೆಲವರಿಗೆ ಈಗ ನಿಮ್ಮಂಥವರು ಈ ಥರ ಒಂದು ಕಾರ್ಯಕ್ರಮಗಳನ್ನು ಮಾಡಿದಾಗ ಇದ್ರ ಮೂಲಕ ಕೂಡ ಹೆಚ್ಚಿನ ಜನರಿಗೆ ಒಳ್ಳೆಯ ಸಂದೇಶ ತಲುಪುತ್ತೆ. ಇಲ್ಲಿ ಎಷ್ಟೋ ಜನರ ಬದುಕು ಬದಲಾಗುತ್ತೆ. ಕೆಲವರು ಎಣ್ಣೆ ಬಳಸಿ ಜೀವನ ಚೇಂಜ್ ಮಾಡಿಕೊಂಡ್ರೆ, ಕೆಲವರು ಗಾಣನೇ ಮಾಡಿಸಿ ಅದರಿಂದ ಕೂಡ ಬದುಕನ್ನು ಚೇಂಜ್ ಮಾಡ್ಕೊಳ್ಳೋವಂಥವ್ರು ಇರ್ತಾರೆ. ಎಸ್, ಯಾಕೆಂದರೆ ಈಗ ನಮ್ಮ ಮಾತುಗಳು ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಆಗುತ್ತಲ್ವಾ. ಸೊ ಈಗ ಅದು ಮಾತು ಬಂದಿದ್ರಿಂದಾಗಿ ವಿಚಾರ, ಹ್ಮ್. ಯಾರು ಇನ್ವೆಸ್ಟರ್ಸ್ ನೋಡ್ತಾ ಇದ್ದು ಹ್ಮ್. ನಿಮ್ಮಲ್ಲಿ ಹಣ ಹಾಕಬೇಕು, ನಿಮ್ಮ ಸಂಸ್ಥೆನಲ್ಲೇ ಭಾಗಿಯಾಗಬೇಕಂದ್ರೆ ಅವಕಾಶ ಇದೆಯಾ? ಒಳ್ಳೆ ಸಜ್ಜನರಾಗಿದ್ದರೆ, ಧರ್ಮವಾಗಿ ನಡಿಬೇಕು ಅನ್ನೋ ಮನಸ್ಥಿತಿ ಇರೋರಿದ್ದರೆ ಅವ್ರಿಗೆ ಆ ಅವಕಾಶ ಕೊಡ್ಬೋದು ನಾವು. ಮತ್ತೆ ನಿಮ್ಮದು ಏನು ಫ್ರಾಂಚೈಸಿ ಮಾಡೆಲ್ ಜನರು ಕೊಡೋ ಆಲೋಚನೆಗಳಿದೆಯಾ? ಆ್ಯಕ್ಚುಲಿ ಗಾಣಕ್ಕೆ ಬಂದು ಫ್ರಾಂಚೈಸಿ ಕೊಡೋ ಥಾಟ್ಸ್ ಇಲ್ಲ ನನಗೆ. ಕಂಪ್ಲೀಟ್ ಅದು SRK ಹೆಸರಲ್ಲೇ ನಡಿಬೇಕದು. ಯಾಕೆಂದರೆ ಇದನ್ನು ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತೊಗೊಂಡು ಹೋಗ್ಬೇಕು ಅನ್ನೋ ವಿಷನ್ಸ್ ಇರೋದ್ರಿಂದ ನಮಗೆ ಏನಾಗುತ್ತೆ, ವ್ಯಕ್ತಿಯಿಂದ ವ್ಯಕ್ತಿ ಕೊಟ್ಟಾಗ ವ್ಯತ್ಯಾಸಗಳಾಗೋಗೋ ಸಾಧ್ಯತೆ ಇರುತ್ತೆ. ಸುಮ್ಮನೆ ನಾನು ಟಾಟಾ ಕಂಪ್ನಿ ಲೆವೆಲ್ಗೆ ಒಂದು ಕಂಪ್ನಿ ಮಾಡ್ತೀನಿ ಅಂದ್ಕೊಳ್ಳೋದಷ್ಟು ಈಸಿ ಅಲ್ಲ. ತುಂಬ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು, ಸಾಕಷ್ಟು ಮಾಹಿತಿ ಸಂಗ್ರಹ ಮಾಡಬೇಕು, ದೊಡ್ಡವರ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಅವೆಲ್ಲವನ್ನೂ ನಾವು ನಿಭಾಯಿಸಬೇಕಾಗಿರುತ್ತೆ. ಇವೆಲ್ಲ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಶ್ರದ್ಧೆ ಬೇಕು. ಈಗ ಸಿಂಪಲ್ಲಾಗಿ ನಮ್ಮೂರಲ್ಲಿ ಮೌಲ್ಯ ಅಲ್ವಾ, ಶ್ರದ್ಧೆನೇ ಇಲ್ಲ ಅಂದರೆ ನಾವು ಆಲ್ರೆಡಿ ಫೇಲ್ಡ್ ಅಂತ ಅಲ್ವಾ. ಸೊ ಯಾರಾದರೂ ಗಾಣ ಮಾಡಬೇಕಂದ್ರೆ ಸ್ವಂತ ಜಾಗ ಇರೋಂಥವ್ರು ಊರಲ್ಲಿ ಅವ್ರದ್ದೇ ಜಮೀನಿದ್ರೆ ತಿಳುವಳಿಕೆಯಿಂದ ಅವರು ಬೇಕಾದ್ರೆ ನಮ್ಮ ಹತ್ರ ಬಂದು 1-2 ತಿಂಗಳು ಟ್ರೈನಿಂಗ್ ತೊಗೋಬೋದು. ಅದಕ್ಕೆ ಚಿಕ್ಕದಾಗ ಒಂದು ಫೀಸ್ ಇಡ್ತೀವಿ ಅವ್ರಿಗೆ. ಯಾಕೆಂದರೆ ಕಲಿತಾಗ ಅವರು ಫೀಸ್ ಕೊಟ್ಟರೆ ಶ್ರದ್ಧೆಯಿಂದ ಕಲಿತಾರೆ. ಇಲ್ಲಾಂದ್ರೆ ಏನು ಮಾಡ್ತಾರೆ, ಬರ್ತಾರೆ ನಾನು ಕಲಿತೀನಿ ಅಂತಾರೆ, 1 ವಾರ ಬಿಟ್ಟು ಕಾಲ್ ಮಾಡಪ್ಪ ಅಂದರೆ ಆಮೇಲೆ ಫೋನೇ ಮಾಡಲ್ಲ, ಅವನು ಮರ್ತೇ ಹೋಗ್ಬಿಟ್ಟಿರ್ತಾನೆ. ಸೊ ಕಲಿಬೇಕಂತಿದ್ರೆ ಯಾಕೆಂದ್ರೆ ನಾವೆಲ್ಲ ಕಲಿಯುವಾಗ ನಮ್ಗೆ ಏನೇನು ಸ್ಟ್ರಗಲ್ ಆಗಿದೆ ಅದು ಗೊತ್ತಿರುತ್ತಲ್ಲ ನಮಗೆ. ಸೊ ಕಲಿಬೇಕನ್ನೋರಿಗೆ ನಾವು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಅವರಲ್ಲಿ 100% ಶ್ರದ್ಧೆ ಇರಬೇಕು. ನಾನು ಚೆಕ್ ಮಾಡ್ತೀನಿ ಅವನ್ನ, ಒಂದು ಮಲ್ಟಿ ಲೆವೆಲಲ್ಲಿ ಚೆಕ್ ಮಾಡ್ತೀನಿ. ಹೇಗೆ ಉದಾಹರಣೆ? ಈಗ ಉದಾಹರಣೆಗೆ ನಂಗೆ ಫೋನ್ ಮಾಡ್ತಾರೆ, ನಾನು ಬರೋವರ ಫೋನ್ ಮಾಡಪ್ಪ ಅಂತೀನಿ. ಬೇಕು ಅಂತ ನೋಡೋಣ ಆಪ್ ಕಟ್ಕೊಂಡು ಕಾಲ್ ಮಾಡ್ತಾನಂತೇಳಿ ಅವ್ನು ಮತ್ತೆ ಬರೋವರ ಕಾಲ್ ಮಾಡಿದ್ರೆ ಇನ್ನೊಂದು ವಾರ ಬಿಟ್ಟು ಕಾಲ್ ಮಾಡಪ್ಪ ಅಂತೀನಿ. ಒಂದು 3-4 ಸಲ ಅವ್ನು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ರೆ ಅವ್ನು ಶ್ರದ್ಧೆ ಏನಂತ ಅಲ್ಲೇ ಗೊತ್ತಾಗುತ್ತೆ. ಅವನು ಅದನ್ನೆಲ್ಲ ಕ್ರಾಸ್ ಮಾಡ್ಕೊಂಡು ಬಂದ ಅಂತ ಹೇಳಿದ್ರೆ ನಿಜವಾಗ್ಲೂ ಅವ್ನಿಗೆ ಮಾಡಲೇಬೇಕು ಅನ್ನೋ ಛಲ ಇದ್ದರೆ ಟ್ರೈನಿಂಗ್ ತೊಗೋಪ್ಪ ಅಂತೇಳಿ. ಯಾಕೆಂದ್ರೆ ನಾವು ಯಾರ್ಯಾರನ್ನೂ ನಮ್ಮ ಒಳಗಡೆ ಬಿಟ್ಕೊಳ್ಳೋಕ್ಕಾಗಲ್ಲ. ನಾವಿರೋದು ಫುಡ್ ಇಂಡಸ್ಟ್ರಿ ಇಟ್ಸ್ ಎ ಮೋರ್ ರೆಸ್ಪಾನ್ಸಿಬಲ್ ಜಾಬ್ ಅದು ನಮ್ಮದು ಅಲ್ವಾ. ಹಾಗಾಗಿ ನಿಜವಾಗ್ಲೂ ಕಲೀಲೇಬೇಕು ಅನ್ನೋ ಶ್ರದ್ಧೆ ಇದ್ದರೆ, ಧರ್ಮದ ದಾರಿಲಿ ನಡೆಯಬೇಕು, ನಾವು ಸಮಾಜಕ್ಕೆ ಒಳ್ಳೇದು ಮಾಡಲೇಬೇಕು ಅನ್ನೋ ಮನಸ್ಥಿತಿ ಇದ್ದರೆ ಮಾತ್ರ ಬರಲಿ. ಸುಮ್ಮನೆ ಕೇವಲ ಹಣ ಸಂಪಾದನೆ ಅನ್ನೋ ದೃಷ್ಟಿಯಿಂದೆಲ್ಲ ಬರಬಾರ್ದು ಆ್ಯಕ್ಚುಲಿ. ಯಾಕೆಂದರೆ ಇದು ಭಗವಂತನ ಕೆಲಸ. ಇದು ಭಗವಂತನ ಕೆಲಸ ಮಾಡಬೇಕಂತೇಳಿದ್ರೆ ನಾನು ಸಮಾಜಕ್ಕೆ ಒಳ್ಳೇದು ಮಾಡಲೇಬೇಕು ಅನ್ನೋ ಮನಸ್ಥಿತಿ ಇರೋಂಥವ್ರು ಬಂದರೆ ಅವ್ರಿಗೇನಾಗುತ್ತೆ, ಯಾಕೆಂದರೆ ಇಲ್ಲಿ ನಾನು ಯಾರಿಗೂ ಏನೂ ಅವಕಾಶ ಕೊಡಲ್ಲ, ಭಗವಂತ ಕೊಡಿಸೋದು ಆ್ಯಕ್ಚುಲಿ ಇದನ್ನು. ಅವರೆಲ್ಲ ಕ್ವಾಲಿಟಿ ಇದ್ದರೆ ಅವ್ರು ನಮ್ಮ ಜೊತೆ ಕನೆಕ್ಟ್ ಆಗ್ತಾರೆ, ಇಲ್ಲ ಅಂದರೆ ಅವ್ರು ಬಂದರೂ ಆಟೋಮೆಟಿಕ್ಕಾಗಿ ಡಿಸ್ಕನೆಕ್ಟ್ ಆಗ್ತಾರೆ. ಸರಿ.